ಎಸ್, ಇನ್ನು ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿದ್ದಂತ ಮರಗಳ ಕಟಾವನ್ನ ಮಾಡಲಾಗಿದೆ. ಇದನ್ನ ಪ್ರಶ್ನಿಸಿದಂತ ಅರಣ್ಯ ಅಧಿಕಾರಿಗಳಿಗೆ ಶಾಲೆಯ SDMC ಅಧ್ಯಕ್ಷನಿಂದ ಅವಾಜನ್ನ ಹಾಕಲಾಗಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಸಚಿವ ಖಂಡ್ರೆ ಅವರ ಹೆಸರು ಹೇಳಿ SDMC ಅಧ್ಯಕ್ಷ ಅವಾಜ್ ಹಾಕಿದ್ದಾರಂತೆ. ನಾನು ಸಚಿವ ಈಶ್ವರ್ ಖಂಡ್ರೆ ಅವರ ಆಪ್ತನಿದ್ದೇನೆ, ಅವರಿಂದಲೇ ಮಾತನಾಡಿಸ್ತೇನೆ ಅಂತ ಅವಾಜ್ ಹಾಕಿದ್ದಾರಂತೆ ಆ ಒಂದು ಶಾಲೆಯ ಅಧ್ಯಕ್ಷರು. ಬಸವ ಕಲ್ಯಾಣ ತಾಲೂಕಿನ ರಾಜೋಳ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಆವರಣದಲ್ಲಿದ್ದ 2 ನೀಲಗಿರಿ ಮರ, 1 ಅರಳಿ ಮರವನ್ನ ಕಟಾವು ಮಾಡಲಾಗಿದೆ. ಹೊಸ ಕೊಠಡಿಗಳ ನಿರ್ಮಾಣಕ್ಕಾಗಿ ಮರ ಕತ್ತರಿಸಿದ್ದಾರೆ. ಶಾಲಾಡಳಿತ ಮಂಡಳಿಯವರು ಸ್ಥಳಕ್ಕೆ ಅರಣ್ಯಾಧಿಕಾರಿ ಅನಿಲ್ ಕುಮಾರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿರುವಂಥದ್ದು. ಈ ವೇಳೆ ಅರಣ್ಯ ಅಧಿಕಾರಿ ಅನಿಲ್ ಕುಮಾರ್ಗೆ ಫೋನ್ನಲ್ಲಿ SDMC ಅಧ್ಯಕ್ಷ ಅವಾಜ್ ಅನ್ನ ಹಾಕಿದ್ದಾರಂತೆ. ಅನುಮತಿ ಇಲ್ಲದೆ ಮರ ಕಡಿದಿರೋದು ಪ್ರಶ್ನಿಸಿದ್ದಕ್ಕೆ ಅವಾಜ್ ಹಾಕಿದ್ದಾರಂತೆ. 2 ಕೊಠಡಿ ನಿರ್ಮಾಣಕ್ಕಾಗಿ ಮರ ಕಟಾವು ಮಾಡಿದ್ದಾರೆ ಅಂತ SDMC ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಇನ್ನು ಸರ್ಕಾರಿ ಜಾಗದಲ್ಲಿದ್ರೆ ಕಡ್ಡಾಯವಾಗಿ ಇಲಾಖೆ ಅನುಮತಿಯನ್ನ ಪಡಿಬೇಕು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳ ವಾದ. ಆದ್ರೆ ಆಯ್ತು, ಇವಾಗ ಮನವಿ ಪತ್ರ ಕೊಡೋಕೆ ಹೇಳ್ತೀನಿ ಬಿಡಿ ಅಂತ SDMC ಅಧ್ಯಕ್ಷರು ಉತ್ತರವನ್ನ ಕೊಟ್ಟಿರುವಂತದ್ದು. ಮರ ಕಡಿದಾದ್ಮೇಲೆ ಏನ್ ಮಾಡೋಕ್ಕಾಗಲ್ಲ, ಮೊದಲೇ ಅನುಮತಿ ಪಡೆಯಬೇಕಿತ್ತಂತ ಅರಣ್ಯ ಅಧಿಕಾರಿಗಳು ಹೇಳಿದ್ದಾರೆ. ನಾನು ಈಶ್ವರ್ ಖಂಡ್ರೆ ಸಾಹೇಬ್ರ ಆಪ್ತನಿದ್ದೇನೆ, ಅವರೊಂದಿಗೆ ಮಾತನಾಡಿಸ್ತೇನೆ ಬಿಡಿ ಅಂತ SDMC ಅಧ್ಯಕ್ಷ ಹೇಳಿರುವಂಥದ್ದು. ಈಗ ಈ ಒಂದು ವಿಷಯ ಈಗ ಬೀದರ್ನಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅರ್ಥ ಆಗ್ತಾ ಇಲ್ಲ ನಮ್ಗೆ. ಇಲ್ಲಿ ಬಂದು ಕಡ್ದಿರಪ್ಪ, ಸುಮ್ಮನೆ ರುಬಾಬ್ಸೆ ಕಡ್ದು ಅದು ಇದ್ರೊಳಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಒಂದು ಪರ್ಮಿಷನ್ ಕೊಟ್ಟರು ನಾವೇ ಪರ್ಮಿಷನ್ ಕೊಡೋದು ಮಾಡಿಸ್ತಿದ್ವಲ್ಲ. ಹರಾಜರ ಹಾಕಿ ಯಾರಿಗಾರ ಕೊಡಿಸೋ ವ್ಯವಸ್ಥೆ ಮಾಡ್ತಿದ್ವಿಲ್ಲ ಹೇಳ್ರಿ. ಏನ್ ತಿಳಿತೀರಿ ಅದೇ ಬಂದದ ನಮ್ಗೆ ನಿಮ್ಗೆ ಬಂದದಂದ್ರೆ ಯಾವ ರೀತಿಯಿಂದ ಹೇಳ್ಬೇಕು ನೀವು? ಹೌದಿಲ್ಲ ಹೇಳ್ರಿ. ನಾ ಹೇಳೋದು ಆಕ್ಸಿಡೆಂಟ್ ಯಾರು ಡ್ರೈವರ್ ಮಾಡ್ತಾರೋ ಅವ್ರ ಮೇಲೆ ಬರ್ತದೆ ಅಂತ 20 ಸಲ ಹೇಳ್ಕೊಂಡು ಬಂದಿವಿ. ನಿಂದಿರಿಸಿ ಹೇಳಿ ಕುಡ್ಸ್ಕೊಂಡು ಅವ ಇಷ್ಟು ಒಳ್ಳೆ ಮನುಷ್ಯನ ನಮಗೆ ಕೆಟ್ಟ ಅನ್ನಿಸ್ತದೆ, ಗೊತ್ತದಿಲ್ಲ? ಅವ ಡ್ರೈವರ್ ನಡ್ಸ್ಕೊಂಡು ಹೋಗ್ಲಿಕ್ಕೆ ಗೊತ್ತದ? ನಾ ಎಷ್ಟೋ ಸಲ ಅವ್ನಿಗೆ ತಿಳಿಸಿ ಹೇಳಿನ, ಆದ್ರೂ ಮತ್ತೆ ನೀವು ಹೆಂಗೆ ಮಾಡ್ತೀರಂದ್ರೆ ಈಗ ನೀವೇ ಬೋಗಿಸ್ತೀರಿ, ನಾವೇನು ಮಾಡಕತ್ತ ನೀವೇ ದಂಡ ಕಟ್ಟ್ರಿ. ಈಗ ತಪ್ಪಿಗೆ ಇದು ಮೆಟೀರಿಯಲ್ ಎಲ್ಲ ತುಂಬಿಸ್ಕೊಂಡು ಎಲ್ಲ ಆಫೀಸ್ಗೆ ಒಯ್ದು ಹಾಕ್ರಿ, ಉಳ್ಕೊಂಡು ವಿಚಾರ ಮಾಡಕ್ಕೆ ಬರ್ತದೆ ಮುಂದೆ ಅಂತ ಇಲಾಖೆಗಳು ಬಂದು ಇದ್ಮೇಲೆ ಅದು ಇನ್ಫಾರ್ಮ್ ಮಾಡಿ ಇದು ಮಾಡ್ಕೊಂಡು ಹೋಗ್ತಾರೆ. ಈಗ ಏನದು ನೀವು ಕಡ್ದಿದ್ಮೇಲೆ ನಿಮ್ಮ ಮೇಲೆ ಆ್ಯಕ್ಷನ್ ಆಗ್ತದೆ. ನೀವು ಬಂದು ಕಡ್ದಿರಿ, ಈಗ ನಾನೇ ನಮಸ್ಕಾರ, ಎಲ್ಲಿದ್ರಿ? ನಾವೇ ಇದೀವಿ, ನಿಮ್ಮ ಮೇಲೆ ಆ್ಯಕ್ಷನ್ ತಗೊಂಡು ಅವ್ರ ಮೇಲೆ ಯಾರು ಇದು ಮಾಡ್ತೀರೋ ಅವ್ರು ತಗೊಂಡು ಹೋಗಿ 12-15 ಮಾಡ್ಕೊಂಬರ್ರಿ. ನೀರು ತೊಗೊಂಡ್ಬರ್ರಿ ಅಲ್ರಿ, ಅಟ್ಲೀಸ್ಟ್ ನೀರು ತೊಗೊಂಡ್ಬರಂಗೆ ಏನದ ಅರ್ಜಿ ಕೊಟ್ಟು ಇದು ಹಿಂಗೆ ಗೌರ್ಮೆಂಟ್ ಪ್ರೊಸೀಜರ್ ಇರ್ತದೆ, ಹಿಂಗೆ ತೊಗೊಳ್ಬೇಕು, ಮಾಡಬೇಕು, ಪರ್ಮಿಷನ್ ಅದು ಮೆಜರ್ಮೆಂಟ್ ಮಾಡಿ ಕಡಿಬೇಕು.